बेगिन बेगिन शूज काढ आणि भितूर येऊ मगो ಯಾಕ ಕೆಣ್ಣ ಐಸ್ ಕ್ರೀಮು ಜವಣ್ಣಕ್ಕ ಬೇಡ ನೋಡಿ ಮಳೆಗಾಲದಲ್ಲೂ ಅವ್ರು ಕರ್ಡ್ ಶುಗರ್ ಕೇಳ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖಿಚಡಿ ತಿನ್ಸ್ಲಾ ಗುಟ್ಟುಗೆ ನನ್ನ ಎಲ್ಲ ಚೆನ್ನಾಗಿ ಅಂತೀನಿ ಮಗನೇ. ಅಕ್ಕನ ಸ್ಕೂಲ್ಗೆ ಹೋಗಿ ಬರಬೇಕು, ಅಕ್ಕನ ಕರ್ಕೊಂಬರ್ಬೇಕು ಹೋಗಿ. ಗುಟ್ಟು ಗುಡ್ ಬಾಯ್. ಆ್ಯಕ್ಚುಲಿ ಇವರಿಗೆ ಸಾನ್ವಿ ಮತ್ತು ಪ್ರಿನ್ಸು ಮತ್ತು ಜಾನುಗೆ ಅಷ್ಟು ಚೆನ್ನಾಗಿ ಕೊಂಕಣಿ ಬರಲ್ಲ. ಸೊ ಇವತ್ತಿಂದು ಲೈಕ್ ನೀವು ತಮ್ಮನೇಲಿ ನೋಡ್ಕೊಂಡೆ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಎಸ್ ಪ್ರಿನ್ಸು ಮತ್ತು ಜಾನುಗೆ ಅಷ್ಟು ಚೆನ್ನಾಗಿ ಕೊಂಕಣಿ ಬರಲ್ಲ. ಬಟ್ ನಾನು ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ ಮಾಡ್ತೀನಿ, ಅವ್ರ ಜೊತೆ ಅವ್ರಿಗೇನು ಗೊತ್ತಾ ಮಾತಾಡೋಕ್ಕೆ ಬರಲ್ಲ, ಬಟ್ ಅರ್ಥ ಮಾಡ್ಕೊಳ್ತಾರೆ. ಎವ್ರಿಥಿಂಗ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವರಿಗೆಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ತಿರುಗಿ ಹೇಳೋಕ್ಕೆ ಬರಲ್ಲ. ಸೊ ಎಸ್ ಇವತ್ತಿನ ಏನು ಗೊತ್ತಾ, ನಾನು ಕಂಪ್ಲೀಟ್ ಈ ವ್ಲಾಗಲ್ಲಿ ಅವ್ರ ಜೊತೆ ಕೊಂಕಣಿಯಲ್ಲೇ ಮಾತಾಡ್ತೀನಿ. ಲೆಟ್ಸ್ ಸಿ ಹೌ ವೆಲ್ ದೇ ಕ್ಯಾನ್ ರಿಪ್ಲೈ, ಎಷ್ಟು ಚೆನ್ನಾಗಿ ಅವರು ನಾನು ಮಾತಾಡೋ ಇದಕ್ಕೆ ರಿಪ್ಲೈ ಮಾಡ್ಬೋದು ಅಂತೇಳಿ. ಸೊ ನಾನೇನಂತೀನಿ ಗೊತ್ತಾ, ಎಲ್ಲ ಭಾಷೆನೂ ನಾವು ಕಲಿಬೇಕು, ಎಲ್ಲ ಭಾಷೆಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಇಟ್ಸ್ ನಾಟ್ ದ್ಯಾಟ್ ಕನ್ನಡನೇ ಮಾತಾಡಬೇಕು ಅಥವಾ ಅದೇ ಮಾತಾಡಬೇಕು ಅಂತ ಏನಿಲ್ಲ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ನೋಡೋದೇನೆಂದರೆ ಎಲ್ಲ ಭಾಷೆನೂ ನಾವು ಕಲಿಬೇಕು, ಬಿಕಾಸ್ ಎಲ್ಲೇ ಹೋದ್ರೂ ಏನೋ ಅದೊಂಥರ ನಮಗೆ ಒಂದು ಪ್ಲಸ್ ಪಾಯಿಂಟ್. ಎಲ್ಲಿ ಹೋದ್ರೂ ನಾವು ಆರಾಮಾಗಿ ಸ್ಮೂತಾಗಿ ಆ ಜನರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದು, ಕಷ್ಟಪಡಬೇಕಂತೇನಿಲ್ಲ. ಸೊ ಇಲ್ಲೇನು ಗೊತ್ತಾ, ಸೊ ಎಸ್ ನನಗೆ ಗೊತ್ತಿರೋರು, ನನ್ನ ಪರಿಚಯದವರಿಗೆ ಗೊತ್ತಿರುತ್ತೆ ಏನಂದರೆ ನಾನು ಕೊಂಕಣಿಯವಳು, ಹಾಗೆ ನನ್ನ ಹಸ್ಬೆಂಡ್ ಕನ್ನಡದವರು. ಸೊ ಏನಂದರೆ ನಾವು ಬ್ಯಾಂಗ್ಳೂರಲ್ಲೇ ಇದ್ದೀವಲ್ವ. ಸೊ ಎಸ್ ಇಲ್ಲಿ ಸರೌಂಡಿಂಗಲ್ಲಿ ಕೂಡ ಎಲ್ಲರ ಜೊತೆ ನಾವು ಕನ್ನಡದಲ್ಲೇ ಮಾತಾಡಿಸ್ತೀವಿ. ಮತ್ತು ಇವಳು ಪ್ರಿನ್ಸು ಕೂಡ ಕನ್ನಡದಲ್ಲೇ ಮಾತಾಡ್ತಾಳೆ. ಇಲ್ಲಿ ನಾವು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಲ್ಲ. ಸೊ ಇಲ್ಲಿ ಏನಂದರೆ ಮನೆ ಮುಂದೆ ಆಂಟಿ ಜೊತೆ ಆಗಲಿ, ಸೊ ಇನ್ನು ಏನಂದರೆ ಅಕ್ಕಪಕ್ಕದಲ್ಲಿ ಯಾವಾಗೋ ಒಂದು ಸಲ ಮಾತಾಡೋದು. ಸೊ ಎಸ್ ಅವ್ರ ಜೊತೆ ಕನ್ನಡದಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀವಿ ಮತ್ತು ಅಷ್ಟೇ. ಸೊ ಮಕ್ಕಳು ಕೂಡ ಏನು ಗೊತ್ತಾ, ಮತ್ತು ಮನೆಯಲ್ಲಿ ಎಲ್ಲಿ ನಾವು ಕೊಂಕಣಿ ಮಾತಾಡ್ತಾ ಇರೋಕ್ಕಾಗುತ್ತೆ. ಬಟ್ ಅದಕ್ಕಂತ ನಾನು ಕಲಿಸಲ್ಲ ಅಂತ ಏನಿಲ್ಲ ಕೊಂಕಣಿ. ಸೊ ದೇ ಶುಡ್ ಲರ್ನ್ ಕೊಂಕಣಿ. ಇವನ್ ಅವ್ರು ಏನು ಗೊತ್ತಾ, ಈ ಪ್ರತಿ ಲ್ಯಾಂಗ್ವೇಜು ಅವ್ರು ಕಲಿಬೇಕು. ತಮಿಳ್ ಕಲಿಬೇಕು, ತೆಲುಗು ಕಲಿಬೇಕು, ಮಲಯಾಳಂ ಕಲಿಬೇಕು. ಸೊ ನನಗೆ ನನ್ನ ಮಕ್ಕಳಿಗೆ ಎಲ್ಲ ಭಾಷೆನೂ ಕಲಿಬೇಕು. ಇಟ್ಸ್ ನಾಟ್ ದಟ್ ದೇ ಹ್ಯಾವ್ ಟು ಸ್ಟಿಕ್ ಆನ್ ಒನ್ಲಿ ವಿತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಹಂಗೇನಿಲ್ಲ. ಸೊ ಎಲ್ಲ ಲ್ಯಾಂಗ್ವೇಜಸ್ಸು ಅವ್ರು ಮಾತಾಡಬೇಕು, ಕಲಿಬೇಕು. ಬಟ್ ಏನಂದರೆ ಇಲ್ಲಿ ಯಾರು ಅವರಿಗೆ ಇಲ್ಲೇನಂದರೆ ಎಲ್ಲ ಮಿಕ್ಸ್ಡ್ ಅಪ್ ಸ್ಟೇಟ್ ಪೀಪಲ್ ಇದ್ದಾರಲ್ವ ಬ್ಯಾಂಗ್ಳೂರಲ್ಲಿ. ಹಾಗೆ ನಮ್ಮ ಸರೌಂಡಿಂಗಲ್ಲಿ ಇರೋರೆಲ್ಲ ಕನ್ನಡದವರೇ. ನಾವು ಅದಕ್ಕಂತ ಕನ್ನಡದಲ್ಲೇ ಮಾತಾಡೋದು ಜಾಸ್ತಿ. ಮನೆಯಲ್ಲೂ ಕನ್ನಡ, ಹಾಗೆ ಆಚೆ ಕಡೆನೂ ಇಲ್ಲಿ ಅಕ್ಕಪಕ್ಕದಲ್ಲಿ 1-2-3 ಮನೆ ಅವ್ರ ಜೊತೆ ನಾವು ಮಾತಾಡ್ತೀವಲ್ವ. ಸೊ ಅವ್ರ ಜೊತೆ ಕೂಡ ನಾವು ಕನ್ನಡದಲ್ಲೇ ಏನೋ ಮಾತಾಡಿಸೋದು. ಬಟ್ ಅವರಿಗೆ ಕೊಂಕಣಿ ಊರ ಕಡೆ ಹೋದಾಗ ಏನು ಗೊತ್ತಾಗುತ್ತೆ, ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ಸ್ವಲ್ಪ ಕೊಂಕಣಿನೂ ಕಲಿಸು ಅವರಿಗೆ, ನಮ್ಮ ಭಾಷೆನೂ ಕಲಿಸು, ಕೊಂಕಣಿನೂ ಕಲಿಸು ಅಂತ ಹೇಳ್ತಾರೆ. ಅಕ್ಕ ಜಾನು बेगिन शूज काढ आणि भितूर येऊ मगो. जानू कित करत गो तू, कित करता किते शूज कि जाले. बेगिन येऊ गोते. जानू ये हंगे हो जानू माकिर उदाहरण दी मगो उदाहरण दी गो
जानू इडली खात तू इडली खाता चटणी जाय चटणी कि जाले सांग कि जाले कित केलं त्याने ना कित केलं ना मगो ड्रॉइंग केले ड्रॉइंग करता आई तू इडली खाता की शीत खा जेवता इडली चटणी ना मगो घे इडली चटणी इडली तो भी खात काय तुगे भाव भी मगो इडली खात काय पळ घे त्याक भी इडली आवडता तुका आवडता इडली चटणी आवडतो का इडली सांबार आवडता हय जानू आज स्कूलान कित केल गो तू म्हणजे फ्रेंड्स ಮಾಡ್ತಾರೆ कि जाले सारखे सांग मगो ते हात काढ गो तोंडान हा सांग कि जाले मैं फ्रेंड्स नहीं कर कि जाले फ्रेंड्स नाही अगो हिंदी उलयता मगो तू कोंकणी उलय मगो अगो हे कित गो अगो तू हिंदी किता उलय तू कोंकणी उलय मगो कि जाले फ्रेंड्स ना स्कूलान फ्रेंड्स ना कित जाले किता फ्रेंड्स ना गो जानू पाय तशें मांडले ना तू सांग स्कूलान कित जाले स्कूल फ्रेंड्स काय ना हां स्कूल फ्रेंड्स काय ना काय ना आयडी कार्ड दाखय गो तेमका तुका आयडी कार्ड कित जाले यो मा छाणी यो आईस्क्रीम हां कित जाय तुका एका केन्ना आईस्क्रीम जाय जेवण नाका बेडा हां जेवण बेडा जेवण घाल दित मगो ताटात जेवण जेव गो तुका आनी जानूक मगो जेवण घालून दिता जेवण करा गो मम्मी आईस्क्रीम पैसे ना गो नो मणी आईस्क्रीमाक पैसे ना माझे कडेन तुका आईस्क्रीम काडू दिव पैसे ना नो पैसा विथ मी कोंकणीन उलय आईस्क्रीम दित तुका कोंकणीन उलय तुगेलें नांव कितें प्रिंसू तुगेले अम्माल नांव कितें प्रगती तुगेले आप्पाल नांव कितें संतोष कुमार तुगेले भयणील नांव कितें बहिणी जानू तुगेले भावाल नांव कितें भावल आदित्य आनी तुगेले दोस्तिनील नांव कितें भविष्य रेणुका हय आद्या आज स्कूलान कित केलें तू सांग पळय म्हाका आज स्कूलान कित केलें तू पढ़ना सारकें सांग गो ते स्कूलान कित केलें गो तू मम्मी पढ़ना ना पडना अगो ते म्हाका कोंकणीन सांग गो पडना म्हळ्यार कितें गो ते हिंदी उलय सांग तू पढ़ना अगो जानू खाऊक जाय तुका जाय गो खाऊक जाय कित खाऊक जाय गो आईस्क्रीम बेडा क्रीम ब्रेड पैसे ना क्रीम ब्रेडा कित करया मम्मी चॉकलेट पैसे ना गो एक काम कर जानू ಏನಾಯ್ತು ಕಿಸ್ ಗೋ ತುಕ
ಲಡ್ಡು ಕೊಟ್ಟಲ್ಲ ಅಮ್ಮ, ನೋಡ್ಸು ಲಡ್ಡು. ತಿನ್ನು, ಕೊಟ್ಟಿದ್ದೀನಲ್ಲ ತಿನ್ನು. ಇವನು ಲಡ್ಡು ಹುಡ್ತಾ ನೋಡಿ ಹೆಂಗೆ ಲಡ್ಡು ಇವನಿಗೂ ಬೇಕಂತೆ. ಸೊ ಎಸ್, ಪ್ರಿನ್ಸು ಜಾನಿಗೇನು ಗೊತ್ತಾ, ತುಂಬ ಕಷ್ಟ ಮಾತಾಡೋದಕ್ಕೆ, ಬಟ್ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಎಲ್ಲ ಅರ್ಥ ಆಗುತ್ತಲ್ಲ ಮಗಳ ಕೊಂಕಣಿ. ಸೊ ಎಸ್, ಬಟ್ ಕಲಿಬೇಕಾಯ್ತಾ ಮಗಳ, ಎಲ್ಲ ಭಾಷೆನೂ ಕಲಿಬೇಕು. ಅವರು ಬೆಳೀತಾ ಬೆಳೀತಾ ಕಲ್ತ್ಕೊಳ್ತಾರೆ. ಏನು ನಾವು ಕಲಿಸ್ಬೇಕಂತ ಅವಶ್ಯಕತೆನೂ ಇಲ್ಲ, ಮಕ್ಕಳು ಕಲ್ತ್ಕೊಳ್ತಾರೆ. ಇಲ್ಲೇನಂದರೆ ನಾವು ಮಾತಾಡೋದು ಕಡಿಮೆ. ಯಾರು ಇದ್ದಾರಂತ, ನಾನು ಅದಕ್ಕೆ ಕನ್ನಡದಲ್ಲೇ ಮಾತಾಡ್ತೀನಿ. ಸರೌಂಡಿಂಗಲ್ಲಿ ಇರೋರೆಲ್ಲ ಕನ್ನಡದವರೇ, ಹಿಂದಿಗೆ ತಮಿಳು ತೆಲುಗು ಆ ಥರ ಆದವರೇ. ಅದಕ್ಕೆ ಅಂದರೆ ಊರ ಕಡೆ ಹೋದರೆ ಕೊಂಕಣಿ, ಇಫ್ ನಾಟ್ ಇಲ್ಲಿ ಕನ್ನಡನೇ. ಸೊ ಮಕ್ಕಳಿಗೆ ಅದಕ್ಕೇನೆ ನನಗೆ ಕೆಲವೊಬ್ರು ಅಂತಾರೆ, ನೀನು ಅವರಿಗೆ ನಾವು ಜೊತೆ ಮಾತಾಡ್ತಾನೆ ಇರು ಅಂತಾರೆ. ಅಮ್ಮ, ಬ್ಯಾಂಗ್ಳೂರು ಕನ್ನಡ ಮಾತಾಡಬೇಕು. ಏನಂತ ಕಾರವಾರ, ಕಾರವಾರ ನಾವು ಕೊಂಕಣಿ ಮಾತಾಡ. ಬಟ್ ನೀವು ಕಲಿಬೇಕು ತಾನೇ ಮಗಳೇ, ಎಲ್ಲ ಭಾಷೆನೂ ಕಲಿಬೇಕು, ಎಲ್ಲ ಭಾಷೆನೂ ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ. ಸೊ ಎಸ್, ಇಲ್ಲಿ ಬಂದು ಈ ವೆದರ್ ತುಂಬ ಏನಾಗಿದೆ ಜಾನು, ವೆದರು ಮಳೆ ಬರ್ತಾ ಇದೆ. ಅದಕ್ಕೆ ಇವರು ಬೇಕ್ರಿ ಕರ್ಕೊಂಡು ಹೋಗು ಅಂತಿದ್ರು. ಬೇಕ್ರಿಗೆ ಅಂದೆ ನಾನು, ಇವ್ರಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ, ಐ ಡೋಂಟ್ ಹ್ಯಾವ್ ಮನಿ ಅಂತ. ಸೊ ಅದಕ್ಕೆ ಮನೆಯಲ್ಲೇ ಲಡ್ಡು ಸಿಕ್ತು. ಸೊ ಲಡ್ಡು ತಿಂತಾ ಇದ್ದಾರೆ. ಇವನ್ನ ಹಿಡಿಯೋಕ್ಕಾಗಲ್ಲ, ನೋಡಿ ಎಲ್ಲ. ಏನು ಗೊತ್ತಾ, ಆಚೆಗಡೆ ಮಳೆ ಬರ್ತಾ ಇದೆ, ಮಳೆ. ಅದಕ್ಕೇನೆ ಸೊ ಏನೋ ತಿನ್ಬೇಕಲ್ವಾ, ಅವಲಕ್ಕಿ ಮಾಡಿ ತಿಂತಾ ಇದ್ವಿ, ಸ್ವೀಟ್ ಅವಲಕ್ಕಿ. ಕರ್ಡ್ ಶುಗರ್ ಆಮೇಲೆ ಕೊಡ್ತೀನಿ ಬಿಡು. ನೋಡಿ ಮಳೆಗಾಲದಲ್ಲೂ ಅವ್ರು ಕರ್ಡ್ ಶುಗರ್ ಕೇಳ್ತಾರೆ, ಕರ್ಡಲ್ಲಿ ಶುಗರ್ ಹಾಕ್ಕೊಡು ಅಂತಾರೆ. ಸೊ ಏನು ಗೊತ್ತಾ, ಮಳೆ ಬೀಳ್ತಾ ಇದೆ ಅಲ್ವಾ. ಸೊ ನಾನು ಇವಾಗ ಏನು ಗೊತ್ತಾ ಮಾಡ್ತಾ ಇದ್ದೀನಿ, ಅವಲಕ್ಕಿ ಮಾಡಿ ಅವಲಕ್ಕಿನ ಕಲಸಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಸೊ ಎಸ್, ಅವಲಕ್ಕಿಯಲ್ಲಿ ಏನಿಲ್ಲ, ಜಸ್ಟ್ ಶುಗರ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ಉಪ್ಪು, ಆ್ಯಂಡ್ ದೆನ್ ಸ್ವಲ್ಪ ವಾಟ್ರ್ ಸ್ಪ್ರಿಂಕಲ್ ಮಾಡಿದ್ದೀನಿ. ಹಾಗೂ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ಅದೆಷ್ಟು ಚೆನ್ನಾಗಿರುತ್ತೆ. ಸೊ ಎಸ್, ವೆದರ್ ತುಂಬ ಇದಾಗಿದೆ ಇಲ್ಲಿ, ತುಂಬ ಅಂದರೆ ಕೂಲಾಗಿದೆ, ಮಳೆ ಬರ್ತಾ ಇದೆ. ಸಕ್ಕರೆ ಹಾಕೋಣ ಅಂತ ತೆಗೆದೆ. ಸಕ್ಕರೆ ಕೇಳಕ್ಕೆ ಬಂದ್ಬಿಡ್ತಾರೆ, ಬಾ ಈ ಕಡೆ. ಜಾಸ್ತಿ ಸಕ್ಕರೆ ತಿನ್ಬೇಡ, ಇರೋ ಹಲ್ಲು ಹೋಗ್ಬಿಡುತ್ತೆ, ಸರಿನಾ? ಕಣ್ಣತ್ರ ಏನೋ ಇದೆ ನೋಡಿ. ಸೊ ಎಸ್, ಈವ್ನಿಂಗ್ ಅಲ್ವಾ, ಇವಾಗ ಬಂದು ಈವ್ನಿಂಗ್ ಟೈಮ್ ಇದು. ಸೊ ಮಕ್ಳಿಗೆ ಏನಾದ್ರು ತಿನ್ನಿಸ್ಬೇಕಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಅದಕ್ಕೆ ಅವಲಕ್ಕಿ ಕಲಸಿ ತಿನ್ನಿಸ್ತಾ ಇದ್ದೀನಿ. ಜಸ್ಟ್ ಮಿಸ್ ಜಾನು, ನಾನು ಜಾನು ಇದು ಸರ್ ಇದರಲ್ಲಿ ಒಳಗಡೆ ಬರಬೇಕಾಗಿತ್ತು, ಬಾರ್ಡರ್ ಐತೆ, ಎತ್ಬಿಡು ಜಾನು, ಎತ್ಕೊಡು. ನಾನು ಎತ್ಕೊಳ್ಳಿ ಆಗಬಾರ್ದು. ನಾನು ಫಸ್ಟ್ ವಿನ್ನರ್. ನೆಕ್ಸ್ಟ್ ಜಾನಮ್ಮ ಪ್ರಿನ್ಸುನಾ? ಹಾಂ, ನಾನು ಔಟ್, ನಾನು ವಿನ್ನರ್, ಫಸ್ಟ್ ವಿನ್ನರ್ ನಾನೇ. ನೆಕ್ಸ್ಟ್ ಇವರಿಬ್ಬರು ಬಂದಿದ್ದಾರಾ? ಹಾಂ ನೋಡು, ಜಾನು ಸರಿಯಾಗಿತ್ತು. ಟ್ರೈ ಮಾಡಿ, ಸ್ಲೋ ಆಗಿ ಆಗುತ್ತೆ, ಸ್ಲೋ ಆಗಿ. ಬೇಗ ಮಾತಾಡ್ಬಾರ್ದು, ಬೇಗ. ಏನ್ ಚೆನ್ನಾಗಿದೆ, ಕಾನ್ಸಂಟ್ರೇಟ್ ಮಾಡು, ಆಗುತ್ತೆ. ಓಕೆ, ಸೆಕೆಂಡ್ ವಿನ್ನರ್ ಏನ್ ಸವಾಲ್ ಜಾನು. ನೆಕ್ಸ್ಟ್ ಟ್ರೈ ಮಾಡಿ. ಇಲ್ಲ, ಅವಳು ಟ್ರೈ ಮಾಡಿ.
ಟ್ರೈ ಮಾಡು ಸ್ಲೋ ಹಾಕ್ಮ ಎಸ್ ಕ್ಲಾಪ್ ಮಾಡು ಸೊ ಎಸ್ ಆಟ ಹೆಂಗಿತ್ತು ಗೇಮ್ ಹೆಂಗಿತ್ತು ಚೆನ್ನಾಗಿತ್ತಾ? ಸೊ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಲೋವಾಗಿ ಹಾಕಿದ್ರೆ ಹೋಗ್ತಾ ಇತ್ತು ರಿಂಗು. ಫೋಕಸ್ ಮಾಡ್ಬೇಕು ಹಿಂಗೆ, ಅರ್ಥ ಆಯ್ತಾ? ಸ್ಪೀಡಾಗಿ ಹಾಕಿದ್ರೆ ಅದು ಆ ಕಡೆ ಈ ಕಡೆ ರಿಂಗ್ ಅಲ್ವಾ, ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಎಸ್, ಒಂದು ಆಟ ಆಡಿದ್ವಿ. ಒಂದು ಏನೋ ಮಕ್ಕಳಿಗೋಸ್ಕರ ಏನಾದರೂ ಒಂದು ಆಟ ಆಡಿಸ್ಬೇಕಲ್ವಾ, ಅವ್ರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದಕ್ಕೆ, ಅವ್ರನ್ನ ಎಂಗೇಜ್ ಆಗಿ ಇಡೋದಕ್ಕೆ, ಅವ್ರನ್ನ ಜಸ್ಟ್ ಎಂಟರ್ಟೈನ್ ಮಾಡೋಕ್ಕೆ. ಇಫ್ ನನ್ನ ಮನೆಯಲ್ಲೇ ಅವ್ರು ಬೋರಿಂಗ್, ದೇ ಫೀಲ್ ವೆರಿ ಬೋರ್ಡ್. ಅದಕ್ಕೆ ಅವ್ರಿಗೆ ಒಂದು ಸಿಂಪಲ್ ಆದ ಒಂದು ಆಟ ಆಡಿಸ್ದೆ, ಜಸ್ಟ್ ಫೋಕಸ್ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಎಸ್, ಐ ಆಮ್ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಸೊ ಎಸ್, ಬಾಯ್.